मुद्रायोगिने नाथारुक्मणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। ॐ तपस्वाध्याय शुश्रूषा कृष्णपूजारतं मुनिं विश्वेशमिषदं वन्दे परिव्राट् चक्रवर्तिनं ಶ್ರೀಗುರುಭ್ಯೋ ನಮಃ ಹರಿ ಓಂ. ಎಲ್ಲಿ ನಾವು ಶುರು ಮಾಡಿದ್ದೇವೆ ಅಂತ ಹೇಳಿದರೆ, ಜರಾಸಂಧಾದಿಗಳು ತನ್ನ ಉಳಿದ ಎಲ್ಲ ಸ್ನೇಹಿತ ರಾಜರುಗಳನ್ನು ಕೂರಿಸಿಕೊಂಡು ಸಭೆ ಮಾಡ್ತಾ ಇದ್ದಾನೆ. ಈಗ ರುಕ್ಮಿಣಿಗೆ ಸ್ವಯಂವರ ಅಂತೆ. ಈಗ ಕೃಷ್ಣ ಬಂದು ರುಕ್ಮಿಣಿಯನ್ನು ಹಾರಿಸ್ಕೊಂಡು ಹೋದರೆ ಅಥವಾ ರುಕ್ಮಿಣಿ ಹೋಗಿ ಅವನಿಗೆ ಮಾಲೆ ಹಾಕಿದರೆ ಸ್ವಯಂವರ ಅಲ್ವಾ, ಏನು ಮಾಡೋದು, ನಮ್ಮಿಂದಂತೂ ಅವನನ್ನು ಸೋಲಿಸ್ಲಿಕ್ಕಾಗೋದಿಲ್ಲ ಅಂತ ಹೇಳ್ಕೊಂಡು ಈ ರೀತಿ ತಲೆಬಿಸಿ ಮಾಡ್ತಾ ಇರುವಾಗ ಸಾಲ್ವರಾಜ ಹೇಳಿದ್ದು, ಅಯ್ಯೋ ಕೃಷ್ಣಂದು ತಲೆಬಿಸಿ ಮಾಡೋದೇ ಬೇಡ ಅಂತ. ಅವನನ್ನು ಇಲ್ಲವಾಗಿಸುವಂತಹ ಒಂದು ವ್ಯವಸ್ಥೆ ಆಗಿದೆ. ಏನು ವ್ಯವಸ್ಥೆ ಅಂದರೆ, ಗರ್ಗಾಚಾರ್ಯರಂತೆ ವರ ಪಡ್ಕೊಂಡಿದ್ದಾರೆ. ವರ ತಗೊಂಡು ಅವನ ಕಾಲಯವನ ಹುಟ್ಟಿ ಆಯಿತು, ದೊಡ್ಡದಾಗಿ ಆಯಿತು, ಯುದ್ಧಕ್ಕೆ ಕರೆಯುವುದೊಂದು ಮಾತ್ರ ಬಾಕಿ ಅಂತ. ಸೊ ಹಾಗೆ ಮತ್ತು ಜರಾಸಂಧನಿಗೆ ಸ್ವಲ್ಪ ಮೊದಲು ತನ್ನ ಬಾಹುಬಲಕ್ಕೆ ಧಿಕ್ಕಾರ ಇರಲಿ, ಕಾಲಯವನ ನಾವು ಕಾಲು ಹಿಡಿಬೇಕಾಯ್ತಲ್ಲ ಕೃಷ್ಣನ ವಧೆಗೆ ಅಂತ ಹೇಳ್ಕೊಂಡು ಸ್ವಲ್ಪ ಇದಾದರೂ ಕೂಡ ಮತ್ತು ಸಾಲ್ವರಾಜ ಎಲ್ಲ ಸಮಾಧಾನ ಮಾಡಿ ಹಾಗೆ ಕಾಲಯವನ ಜೊತೆಗೆ ಯುದ್ಧ ಕೂಡ ಆಗ್ತದೆ. ಯುದ್ಧ ಆಗಿ ಎಲ್ಲ ಮುಚುಕುಂದನಿಗೆ ಮುಚುಕುಂದ ಪ್ರಸಾದಕಃ ಭಗವಂತ ಶ್ರೀಕೃಷ್ಣ ಮುಚುಕುಂದನಿಗೆ ಏನಂತ ಹೇಳಿದರೆ ಮೋಕ್ಷವನ್ನು ಕರುಣಿಸುವಂತಹ, ಮತ್ತೆ ನೀನು ತಪಸ್ಸು ಮಾಡು, ಸೊ ನಂತರ ತಪಸ್ಸು ಮುಗಿಯುವಾಗ ನಿನಗೆ ಮೋಕ್ಷ ಸಿಗ್ತದೆ ಅನ್ನುವಂಥದ್ದು ಮುಚುಕುಂದನಿಗೆ ಮೋಕ್ಷದ ಆ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಆ ನಂತರ ಈಗ ಪುನಃ ಅಂತ ಹೇಳಿದರೆ ಅಲ್ಲಿ ಬಾಗಿಲಲ್ಲಿ ಗುಹೆಯಿಂದ ಹೊರಗೆ ಬರುವಾಗ ಕಾಯ್ತಾ ಇದ್ದಾರೆ ಜರಾಸಂಧಾದಿಗಳು ಕೃಷ್ಣನನ್ನು ಸೋಲಿಸಲಿಕ್ಕೆ. ಅವರನ್ನೆಲ್ಲ ಸೋಲಿಸಿ ಮೂರ್ಛೆಗೊಳಿಸಿ ಅಂತೇಳಿದೆ ಮತ್ತೆ ದ್ವಾರಕಾಪಟ್ಟಣಕ್ಕೆ ಕೃಷ್ಣ ಹೋಗಿದ್ದಾನೆ. ಸೊ ಅಲ್ಲಿ ಆಯ್ತಲ್ಲ, ಅಲ್ಲಿವರೆಗೆ ಅಷ್ಟಾಗುವಾಗ ಇವರೆಲ್ಲ ಮೂರ್ಛೆ ತಪ್ಪಿದವರು ಪುನಃ ಮೂರ್ಛೆ ತಿಳಿದು ಜ್ಞಾನ ತಿಳಿದು ಇವರಿಗೆ ನಂತರ ಏನಾಯಿತು, ನೆನಪಾಯ್ತು ಅವರಿಗೆ, ರುಕ್ಮಿಣಿದ್ದು ಮದುವೆ ಸ್ವಯಂವರ ಅದು ಕ್ಯಾನ್ಸಲ್ ಆಗಿದೆಲ್ಲ ಮೊದಲೇ. ಸೊ ರುಕ್ಮಿಣಿಗೆ ಸ್ವಯಂವರ ಇಲ್ಲ, ಶಿಶುಪಾಲನಿಗೆ ಕೊಡೋದು ಮದುವೆ ಮಾಡೋದು ಅಂತೇಳಿ. ಹಾಗಾದರೆ ರುಕ್ಮಿಣಿದು ಈಗ ಮದುವೆ ಅಲ್ವಾ, ಸೊ ಅಂತೇಳ್ಕೊಂಡು ಕೂಡಲೇ ದಡಬಡನೆ ಎದ್ದರೂ ಕೂಡಲೇ ಅಂತೇಳಿದ್ರೆ ಮದುವೆ ಮಂಟಪಕ್ಕೆ ಓಡಿ ಹೋಗಬೇಕಲ್ಲ ಅಂತೇಳ್ಕೊಂಡು ಕುಂಡಿನಾಪುರಕ್ಕೆ ಜರಾಸಂಧಾದಿಗಳು ಬಂದರು ಅನ್ನುವಂಥದ್ದು ಅಲ್ಲಿವರೆಗೆ ಆಗಿದೆ. ಈಗ ಈ ನೆಕ್ಸ್ಟ್ ಶ್ಲೋಕ ಅಂತ ಹೇಳಿದರೆ, ರುಕ್ಮಿಣಿದ್ದು ಮದುವೆ, ಎಲ್ಲ ಜರಾಸಂಧಾದಿಗಳು ಎಲ್ಲ ಬಂದು ಕೂತಿದ್ದಾರೆ ಅಂತೇಳ್ಕೊಂಡು ಎಲ್ರಿಗೂ ತಲೆಬಿಸಿ ಒಂದೇ ಒಂದು, ಕೃಷ್ಣ ಬಂದರೆ ಏನು ಮಾಡೋದು ಅಂತೇಳಿದರೆ, ಎಲ್ಲಿಂದ ಹೊರಟಿದ್ದೇವೋ ಕೃಷ್ಣ ಬಂದರೆ ಏನು ಮಾಡೋದು ಅಂತ ಆ ಸಮಸ್ಯೆ ಇನ್ನೂ ಬಗೆಹರಿಲಿಲ್ಲ ಅಂತ ಅಲ್ಲಿವರೆಗೆ ಆಗಿದೆ. ಸೊ ನೆಕ್ಸ್ಟ್ ಶ್ಲೋಕ ಬಯಲರೆ 141 142 ಅಲ್ವಾ. ಸಮಸ್ತ ರಾಜಮಂಡಲೇ ನಿಶ್ಚಯಾದುಪಾಗತೆ ಸಭೀಷ್ಮಕೆ ಚ ರುಕ್ಮಿಣೀಂ ಪ್ರದಾತುಮುದ್ಯತೆ ಮುದಾ. 141ನೇ ಶ್ಲೋಕ. ಎಲ್ಲ ರಾಜರ ಸಮೂಹವು ಶಿಶುಪಾಲನಿಗೆ ರುಕ್ಮಿಣಿಯನ್ನು ಕೊಡಿಸುತ್ತೇವೆಂದು ನಿಶ್ಚಯಿಸಿಕೊಂಡು ಬರುತ್ತಿದ್ದರು. ಆಗ ಭೀಷ್ಮಕ ರಾಜನಿಂದ ಸಹಿತರಾದ ಎಲ್ಲ ರಾಜರ ಸಮುದಾಯವು ಕೂಡ ಸಂತೋಷದಿಂದ ರುಕ್ಮಿಣಿಯನ್ನು ಕೊಡಲಿಕ್ಕೆ ಸನ್ನದ್ಧವಾಗುತ್ತಿತ್ತಂತೆ. 40ನೇ ಶ್ಲೋಕ ಓದ್ಬಿಡ್ಲಾ? ಲೋಕಯೋಷಿತ ವರಾ ವಿದರ್ಭನಂದನ ದ್ವಿಜೋತ್ತಮಂ ಹರೇ ಪದೋ ಸಕಾಶಮಾಶ್ವಯಾಪಯತ್. 142ನೇ ಶ್ಲೋಕ. ಈ ರೀತಿ ಎಲ್ಲ ರಾಜರು ರುಕ್ಮಿಣಿಯ ವಿವಾಹಕ್ಕೆ ಸನ್ನದ್ಧವಾಗುತ್ತಿರಲು 14 ಲೋಕದಲ್ಲಿ ಇರತಕ್ಕಂತಹ ಸ್ತ್ರೀಯರಲ್ಲಿ ಶ್ರೇಷ್ಠಳಾದ ವಿದರ್ಭರಾಜನ ಮಗಳಾದ ರುಕ್ಮಿಣಿಯು ಅವಳ ಮದುವೆಯ ನಿಶ್ಚಯಿಸುವ ಸಮಯದಲ್ಲಿ ಪುರೋಹಿತ ಪುತ್ರನಾದ ಶ್ರೇಷ್ಠ ಬ್ರಾಹ್ಮಣನನ್ನು ಶ್ರೀಹರಿಯ ಚರಣಾರವಿಂದಗಳ ಸಮೀಪಕ್ಕೆ ಶೀಘ್ರದಲ್ಲಿ ಕಳುಹಿಸಿಕೊಡುತ್ತಾಳೆ. ಸಮಸ್ತ ರಾಜಮಂಡಲೇ ವಿನಿಶ್ಚಯಾತ್ ಉಪಾಗತೆ ಸಭೀಷ್ಮಕೆ ಚ ರುಕ್ಮಿಣಿಂ ಪ್ರದಾತುಂ ಉದ್ಯತೆ ಮುದಾ. ಸಮಸ್ತಲೋಕಯೋಷಿತಾಂ ವರಾವಿದರ್ಭನಂದನ ದ್ವಿಜೋತ್ತಮಂ ಹರೇ ಪದೋ
ಸಕಾಶಂ ಆಶು ಅಯಾತಯತ್. ಸಮಸ್ತ ರಾಜಮಂಡಲೆ, ಜರಾಸಂಧಾದಿ ಮತ್ತು ಅವನ ಸ್ನೇಹಿತರು, ಸಾಲ್ವ ರಾಜ ಅಂತೆ, ಆಮೇಲೆ ಶಿಶುಪಾಲ, ಪೌಂಡ್ರಕ, ಭಾಳ ಜನ ಇದ್ದಾರೆ. ಸೊ ಇವರು ಸಮಸ್ತ ರಾಜಮಂಡಲೆ, ಇವರೆಲ್ಲರೂ ವಿನಿಶ್ಚಯಾತ್ ಅಂತೇಳಿದರೆ ನಿಶ್ಚಯ ಮೊದಲೇ ನಿಶ್ಚಯ ಆಗಿಬಿಟ್ಟಿದೆ. ಏನಂತೇಳಿದರೆ ಭೀಷ್ಮಕನಿಗೆ, ರುಕ್ಮಿಣಿಯ ತಂದೆಗೆ ಶ್ರೀಕೃಷ್ಣ ವಿರಾಟ್ ರೂಪ ತೋರಿಸಿದ್ದಾನೆ. ಭೀಷ್ಮಕನಿಗೆ ಕೃಷ್ಣನಿಗೆ ಕೊಡಬೇಕು, ಕೃಷ್ಣನ ಹೆಂಡತಿಯನ್ನು ಕೃಷ್ಣನಿಗೆ ಕೊಡದೆ ಇನ್ಯಾರಿಗೆ ಕೊಡೋದು ಅಂತ ಸ್ಪಷ್ಟವಾಗಿದ್ದರೂ ಕೂಡ ಮುದುಕನಾಗಿದ್ದಾನೆ. ಏನು ಮಾಡೋದು? ಮಗ ಹೇಳಿದ್ದನ್ನೇ ಕೇಳಬೇಕಾಗ್ತದೆ, ಮಗಂದೇ ಕಾರುಬಾರು. ಸೊ ಹೀಗೆ ಏನು ಮಗನಿಂದಾಗಿ ರುಕ್ಮಿಣಿಯ ತಂದೆ ಕೂಡ ಈಗ ಏನು ಆಲೋಚನೆಗೆ ಬಂದಿದ್ದಾರೆ, ಬೇರೆ ಏನು ಮಾಡೋದು ಅಂತೇಳಿದರೆ ಮಗ ಹೇಳಿದ್ದೇ ಕೇಳಬೇಕಲ್ಲ ಅಂಥೇಳಿದರೆ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಇರುವವರು ರುಕ್ಮಿಣಿಯನ್ನು ಶಿಶುಪಾಲನಿಗೆ ಮದುವೆ ಮಾಡಿಕೊಡುವುದು ಅಂತೇಳಿ ವಿನಿಶ್ಚಯಾತ್ ಅಂದರೆ ನಿಶ್ಚಯವಾದ ಮನಸ್ಸುಳ್ಳವರಾಗಿದ್ದಾರೆ. ಏನು ಸಂದೇಹ ಇಲ್ಲ. ಕೃಷ್ಣ ಬಂದರೆ ಅದು ಸಂದೇಹ, ಅದೊಂದು ಸಂದೇಹ ಒಂದು ಸೈಡಲ್ಲಿ ಉಂಟು. ಆದರೆ ಮದುವೆ ನಡೆಯುವಂಥದ್ದು ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡುವುದು. ಸೊ ಸಮಸ್ತ ರಾಜಮಂಡಲೇ ವಿನಿಶ್ಚಯಾತ್ ಉಪಾಗತೆ ಬಂದಿದ್ದಾರೆ. ಆ ನಿಶ್ಚಯದಿಂದಲೇ ಬಂದಿದ್ದಾರೆ, ಬಂದು ಆಸನ ಸ್ವೀಕಾರ ಮಾಡಿ ಕೂತಿದ್ದಾರೆ. ವಿನಿಶ್ಚಯಾತ್ ಉಪಾಗತೆ, ಗತೆ ಅಂದರೆ ಹೋಗುವುದು, ಉಪಾಗತೆ ಅಂದರೆ ಸಮೀಪಕ್ಕೆ ಬಂದಿದ್ದಾರೆ, ಅಂದರೆ ಮದುವೆ ಮಂಟಪಕ್ಕೆ ಬಂದು ಕೂತಿದ್ದಾರೆ. ಸ ಭೀಷ್ಮಕ್ಕೆ ಅಂದರೆ ಭೀಷ್ಮಕನಿಗೆ ಅಂದರೆ ಮನಸ್ಸಿನಲ್ಲಿ ಉಂಟಲ್ಲ, ಮನಸ್ಸಿನಲ್ಲಿ ಉಂಟು, ಆದರೆ ಏನು ಮಾಡಲಿಕ್ಕಾಗ್ತದೆ. ಸೊ ರುಕ್ಮಿಣೀಂ ಪ್ರದಾತುಂ, ರುಕ್ಮಿಣಿಯನ್ನು ಕೊಡುವುದು. ಯಾರಿಗೆ? ಶಿಶುಪಾಲನಿಗೆ. ರುಕ್ಮಿಣೀಂ ಪ್ರದಾತುಂ, ದಾ ಅಂದರೆ ಕೊಡುವುದು, ದಾತುಂ ಅಂದರೆ ಕೊಡಲಿಕ್ಕೆ, ಪ್ರದಾತುಂ ಅಂದರೆ ಇದು ರುಕ್ಮಿಣಿ ಮದುವೆ ಅಂತೇಳಿದರೆ ಇಡೀ ವಿದರ್ಭ ಈ ದೇಶದಲ್ಲೇ ಅತೀ ಚಂದದವಳು ಅಂದರೆ ಸೌಭಾಗ್ಯವತಿ ಆಮೇಲೆ ಸೌಂದರ್ಯವತಿಯಾಗಿರುವವಳು ಯಾರು? ರುಕ್ಮಿಣಿ. ಆದ್ದರಿಂದ ರುಕ್ಮಿಣಿಯ ಮದುವೆ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು. ಅದಕ್ಕೋಸ್ಕರ ಕಾಳಿದಾತುಂ ಅಂತ ಹೇಳಲಿಲ್ಲ, ಪ್ರದಾತುಂ ಅಂತ ಹೇಳಿದ್ದಾರೆ. ಪ್ರದಾತುಂ ಉದ್ಯತೆ ಮುದ, ಎಲ್ಲರೂ ಸಜ್ಜಾಗಿದ್ದಾರೆ. ಮುದ ಅಂತ ಹೇಳಿದರೆ ಅಂದರೆ ಬಹಳ ಸಂತೋಷದಿಂದ ಎಲ್ಲರೂ ಕೂಡ ರುಕ್ಮಿಣಿಯ ಮನಸ್ಸಿನಲ್ಲಿ ಏನಿದೆ ಅಥವಾ ಕೃಷ್ಣ ಬಂದರೆ ಏನು ಮಾಡೋದು ಎಲ್ಲ ಒಂದು ಮರೆತು ಬಿಟ್ಟು ಈಗ ಏನಂತೇಳಿದ್ರೆ ರುಕ್ಮಿಣಿಯ ಮದುವೆ ಯಾರ ಹತ್ರ? ಶಿಶುಪಾಲನ ಜೊತೆಗಂತವಳು ಭಾರಿ ಖುಷಿಯಿಂದ ಇದ್ದಾರೆ, ಉದ್ಯುಕ್ತವಾಗಿದ್ದಾರೆ. ಉದ್ಯತೆ ಅಂದರೆ ಉದ್ಯುಕ್ತವಾಗಿದ್ದಾರೆ, ಸಜ್ಜಾಗಿದ್ದಾರೆ, ಎಲ್ಲ ಚಂದ ಮಾಡಿಕೊಂಡು ಎಲ್ಲ ದೊಡ್ಡ ದೊಡ್ಡ ಸೀರೆ ಉಟ್ಕೊಂಡು ಆಭರಣ ಎಲ್ಲ ಹಾಕ್ಕೊಂಡು ಎಲ್ಲ ಬಂದಿದ್ದಾರೆ ಅಂತ ಹೇಳ್ಕೊಂಡು ಅಲ್ಲಿ ಪ್ರದಾತು ಉದ್ಯತೆ, ಗಂಡಸರು ಹೆಂಗಸರು ಎಲ್ಲರೂ ಬಂದು ಕೂತಿದ್ದಾರೆ. ಎಲ್ಲ ರಾಜರುಗಳು ತಮ್ಮ ರಾಣಿಯರ ಜೊತೆಗೆಲ್ಲ ಬಂದು ಕೂತಿದ್ದಾರೆ ಅಂತ. ಸೊ ಸಮಸ್ತ ಲೋಕ ಯೋಷಿತಾಂ, ಸಮಸ್ತ ಲೋಕ ಅಂತೇಳಿದರೆ ಈ ಖಾಲಿ ಒಂದು ಭೂಲೋಕ ಮಾತ್ರ ಅಲ್ಲ, 14 ಲೋಕ ತಗೊಂಡ್ರೂ ಕೂಡ ಸಮಸ್ತ ಲೋಕ ಯೋಷಿತಾಂ. ಯೋಷಿತಾಂ ಅಂದರೆ ಇರುವ ಎಲ್ಲ ಹುಡುಗಿಯರಲ್ಲಿ ಮದುವೆಗೆ ಯೋಗ್ಯವಾಗಿರುವಂತಹ ಯೌವನ ಭರಿತರಾಗಿರುವಂತಹ ಎಲ್ಲ ಹುಡುಗಿಯರಲ್ಲಿ ಸಮಸ್ತ ಲೋಕ ಯೋಷಿತಾಂ. ಯೋಷಿತಾಂ ಅಂದರೆ ಹುಡುಗಿಯರು. ಸೊ ಯೋಷಿತಾಂ ಅಂದರೆ ಅವರಲ್ಲಿ ಯೋಷಿತಾಂ ವರ, ಅತ್ಯಂತ ಶ್ರೇಷ್ಠವಾಗಿರುವವಳು, ಅತ್ಯಂತ ಸೌಂದರ್ಯವತಿಯಾಗಿರುವ ಚಲುವೆ ಯಾರು? ಈ ರುಕ್ಮಿಣಿ. ಅತ್ಯಂತ ಲಕ್ಷಣ ಭರಿತವಾಗಿ ಅತ್ಯಂತ ಸೌಭಾಗ್ಯವತಿಯಾಗಿ ಶೋಭಿಸ್ತಾ ಇದ್ದಾಳೆ. ಸಮಸ್ತ ಲೋಕ ಯೋಷಿತಾಂ ವರ. ವರ ಅಂತ ಹೇಳಿದರೆ ವರ ಅಲ್ಲ, ವರ ಅಂತ ಹೇಳಿದರೆ ಶ್ರೇಷ್ಠ ಅಂತ. ಹುಡುಗನಿಗಾದರೆ ವರ ಅಂತ ಹೇಳೋದು, ಹುಡುಗಿಗಾದರೆ ವರ. ಸೊ ಆತ್ಮಜ ಅಂದರೆ ಮಗ ಅಂತ, ಆತ್ಮಜ ಅಂದರೆ ಮಗಳು, ಹಾಗೆ ವರ ವರ. ಸೊ ವರ ಅಂತ ಹೇಳಿದರೆ ಹುಡುಗಿಗೆ ಹೇಳುವಾಗ, ರುಕ್ಮಿಣಿಗೆ ಹೇಳುವಾಗ ಅತ್ಯಂತ ಶ್ರೇಷ್ಠಳು. ವಿದರ್ಭ ನಂದನ, ಈ ಖಾಲಿ ಕುಂಡಿನಾಪುರ ಒಂದು ನಗರ ಮಾತ್ರ ಹೇಳಲಿಲ್ಲ, ಇಡೀ ವಿದರ್ಭ ದೇಶಕ್ಕೆ ಅವಳು ಮಗಳು ಅಂತ ಹೇಳಿದ್ರೆ ಅತ್ಯಂತ ಚಲುವೆ, ಅತ್ಯಂತ ಲಕ್ಷಣವಂತೆಯಾಗಿರುವಂತಹ ಲಕ್ಷ್ಮೀ ದೇವಿಯೇ ರುಕ್ಮಿಣಿಯಾಗಿ ಹುಟ್ಟಿದ್ದಾಳೆ ಅನ್ನುವಂಥದ್ದು ಕೂಡ ಈಗ ಭೀಷ್ಮಕನಿಗೆ ಗೊತ್ತಾಗಿದೆ. ಸೊ ಹಾಗಿರುವಾಗ ವಿದರ್ಭ ನಂದನ, ವಿದರ್ಭ ದೇಶದ ಮಗಳು ಯಾರು? ಅತ್ಯಂತ ಅಂತೇಳಿದರೆ ಇಡೀ ವಿದರ್ಭ ದೇಶದಲ್ಲಿ ಅಷ್ಟು ಲಕ್ಷಣ ಇರುವವರು ಇನ್ಯಾರಿಲ್ಲ ಅಂತ. ಸೊ ವಿದರ್ಭ ನಂದನ, ಸಮಸ್ತ ಲೋಕ ಯೋಷಿತಾಂ ವರ, ಅವಳು ಅಂತೇಳಿದರೆ ಅವಳ ಮನಸ್ಸಿನಲ್ಲಿ ಏನಿದೆ ಅಂತೇಳಿದರೆ, ಇಲ್ಲ ನಾನು ಕೃಷ್ಣನನ್ನೇ ಮದುವೆ ಆಗುವುದು, ಕೃಷ್ಣನನ್ನೇ ಮದುವೆ ಆಗುವುದು ಅಂತ ಅವಳು ಏನು ನಿಶ್ಚಯ ಮಾಡಿ ಕೂತಿದ್ದಾಳೆ. ಹಾಗಾದರೆ ಏನು ಮಾಡೋದು ಅಂತೇಳಿ ದ್ವಿಜೋತ್ತಮಂ,
ಒಬ್ಬ ಬ್ರಾಹ್ಮಣ ಶ್ರೇಷ್ಠನನ್ನು, ಸೊ ಪುರೋಹಿತರ ಮಗ ಅಂತ ಅಲ್ಲಿ ಹೇಳ್ತಾರೆ, ಪುರೋಹಿತ ಸುತಮ್ ಅಂತ, ಅಥವಾ ಒಬ್ಬರು ಶ್ರೇಷ್ಠ ಬ್ರಾಹ್ಮಣನನ್ನು ಅವಳು ಇದು ಮಾಡಿಬಿಟ್ಟು ನೀನು ಹೋಗು, ಕೃಷ್ಣನ ಹತ್ರ ಹೋಗು, ನಾನೊಂದು ಪತ್ರ ಬರೆದು ಕೊಡ್ತೇನೆ ಅಂತೇಳಿದರೆ ಈ ಪ್ರಪಂಚದಲ್ಲಿ ಮೊದಲನೇ ಪ್ರೇಮ ಪತ್ರ ಅಂತೇಳಿದರೆ ರುಕ್ಮಿಣಿ ಕೃಷ್ಣನಿಗೆ ಬರೆದದ್ದು ಅಂತ ಹೇಳ್ತಾರೆ. ಸೊ ದ್ವಿಜೋತ್ತಮಂ ಹರೇ ಪದೋ ಹರೇ ಅಂತೇಳಿದರೆ ಆ ಶ್ರೀಕೃಷ್ಣನ ಪದೋ ಅಂತೇಳಿದರೆ ಚರಣಾರವಿಂದದಲ್ಲಿ ಈ ಪತ್ರವನ್ನು ಅಲ್ಲಿಗೆ ತಲುಪಿಸು. ದ್ವಿಜೋತ್ತಮಂ ಅಂದರೆ ದ್ವಿಜೋತ್ತಮನನ್ನು ಕರೆದು, ಬ್ರಾಹ್ಮಣ ಶ್ರೇಷ್ಠನನ್ನು ಕರೆದು ಏನು ಹೇಳ್ತಾಳೆ ಅಂತ ಹೇಳಿದ್ರೆ, ಸಕಾಶಂ ಕೂಡಲೇ, ಆಶು ಕೂಡಲೇ, ಸಕಾಶಂ ಹೋಗಬೇಕು. ಹರೇ ಪದೋ ಸಕಾಶಂ, ಹರಿಯ ಶ್ರೀಕೃಷ್ಣನ ಪಾದ ಕಮಲದಲ್ಲಿ ಹೋಗಿ, ಸಕಾಶಂ ಅಂದರೆ ಅದರ ಹತ್ತಿರ, ಸೊ ಪಾದ ಕಮಲದಲ್ಲಿ ಹೋಗಿ ಇಡಬೇಕು ನೀನು ಈ ಪತ್ರವನ್ನು. ಆಶು ಕೂಡಲೇ, ಅಯಾತಯತ್, ಯಾತಿ ಅಂದರೆ ಹೋಗುದು, ಅಯಾತಯತ್ ಅಂತೇಳಿದರೆ ಇದೇನು ಕಳಿಸಿದಳು ಅಂತ, ಅಂದರೆ ಒಂದು ಪ್ರೇಮ ಪತ್ರವನ್ನು ಸಂದೇಶವನ್ನು ಕೊಟ್ಟು ಕಳಿಸಿದಳು. ಸೊ ಏನು ಹೇಳ್ತಾರೆ ಇದಕ್ಕೆ 141 142ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸಮಸ್ತ ಲೋಕ ಹೀಗೆ ನಿಶ್ಚಯಿಸಿಕೊಂಡು ವಿನಿಶ್ಚಯಾತ್ ಸಮಸ್ತ ರಾಜರ ಗುಂಪು, ಸಮಸ್ತ ರಾಜ ಮಂಡಲೆ ಭೀಷ್ಮಕನೊಂದಿಗೆ ಕೂಡಿಕೊಂಡು ಅಂತ ಹೇಳಿದರೆ ಎಲ್ಲ ರಾಜರುಗಳು ಭೀಷ್ಮಕನನ್ನು ಸೇರಿ, ಎಲ್ಲ ಭೀಷ್ಮಕ ರುಕ್ಮಿ ಅಂದರೆ ರುಕ್ಮಿಣಿ ಅಣ್ಣ, ಭೀಷ್ಮಕ ರುಕ್ಮಿ ಎಲ್ಲ, ಭೀಷ್ಮಕ ಹೇಳಿ ಸುಮ್ಮನೆ ಕೂತ್ರೆ ಪ್ರಯೋಜನ ಇಲ್ಲ, ಯಾಕಂದರೆ ಭೀಷ್ಮಕನದ್ದು ಏನೂ ನಡೆಯುವುದಿಲ್ಲ. ಸೊ ಭೀಷ್ಮಕನ ಒಟ್ಟಿಗೆ ಯಾರದ್ದು ಹೆಸರು ಹೇಳಬೇಕು, ರುಕ್ಮಿ ಅವನ ಮಗ ಅಂತೇಳಿದ್ರೆ ಅವನದೇ ಎಲ್ಲ ಕಾರ್ಬಾರು. ಸೊ ಭೀಷ್ಮಕ ರುಕ್ಮಿ, ಇಲ್ಲಿ ಜರಾಸಂಧ, ಸಾಲ್ವರಾಜ, ಪೌಂಡ್ರಕಾಂತೆ, ಇನ್ನು ಎಷ್ಟು ಜನ ಇದ್ದಾರೆ ಎಲ್ಲ, ಅವರೆಲ್ಲ ಎಲ್ಲರೂ ಕೂಡಿಕೊಂಡು ಸಮಸ್ತ ರಾಜ ಮಂಡಲೆ ಸ ಭೀಷ್ಮಕೆ, ಭೀಷ್ಮಕನನ್ನೂ ಕೂಡಿಕೊಂಡು ವಿನಿಶ್ಚಯಾತ್ ನಿಶ್ಚಯ ಮಾಡಿದ್ದಾರೆ. ಉಪಾಗತೆ ಬಂದು ಎಲ್ಲ ಸೇರಿದ್ದಾರೆ ಮದುವೆ ಮಂಟಪದಲ್ಲಿ. ಸಂಭ್ರಮದಿಂದ ಮುದ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಡಲು, ರುಕ್ಮಿಣಿ ಪ್ರದಾತುಂ ಉದ್ಯತೆ, ಏನಂತ ಹೇಳಿದ್ರೆ ಸಜ್ಜಾಗಿ ಏನು ನಿಶ್ಚಯ ಮಾಡಿ ಕೂತಿದ್ದಾರೆ ಅಂತೇಳಿ. ಈಗ ಏನಾಯಿತು ಅಂತೇಳಿದರೆ, ಸಮಸ್ತ ಲೋಕಗಳ ಸ್ತ್ರೀಯರಲ್ಲಿ ಸಮಸ್ತ ಲೋಕ ಯೋಷಿತಾಂ ವರ ಅತ್ಯುತ್ತಮಳಾದ ವಿದರ್ಭನಂದನ, ವಿದರ್ಭ ದೇಶದ ಮಗಳು ರುಕ್ಮಿಣಿ, ದ್ವಿಜೋತ್ತಮಂ ಕೂಡಲೇ ಆಶು ಒಬ್ಬ ವಿಪ್ರೋತ್ತಮನನ್ನು, ವಿಪ್ರ ಅಂದರೆ ಬ್ರಾಹ್ಮಣ, ಬ್ರಾಹ್ಮಣೋತ್ತಮನನ್ನು, ದ್ವಿಜೋತ್ತಮ ದ್ವಿಜ ಅಂದರೆ ಬ್ರಾಹ್ಮಣ, ವಿಪ್ರೋತ್ತಮನನ್ನು ಕರೆದು ಹೇಳ್ತಾಳೆ, ಇದೊಂದು ಕೆಲಸ ಮಾಡಬೇಕು ನೀನು. ಏನು, ಈ ಪತ್ರವನ್ನು ತಗೊಂಡೋಗಿ ಶ್ರೀಕೃಷ್ಣನ ಚರಣಾರವಿಂದಗಳಲ್ಲಿ ಅರ್ಪಿಸಬೇಕು. ಹರೇ ಪದೋ ಸಕಾಶಂ, ಆಶು ಕೂಡಲೇ ಅಯಾತಯತ್ ಕಳುಹಿಸಿಕೊಟ್ಟಳು. ರುಕ್ಮಿಣಿ ಹಾಗೆ ಒಂದು ಪತ್ರವನ್ನು ಕಳುಹಿಸಿಕೊಟ್ಟದ್ದು ಒಂದು ವಿಪ್ರಶ್ರೇಷ್ಠನ ಮೂಲಕ ಎಂಬ ವಿವರ ಭಾಗವತದಲ್ಲಿ ಬಂದಿದೆ ಅಂತ ಹೇಳ್ತಾರೆ. ವಾದಿರಾಜರ ರುಕ್ಮಿಣೀಶ ವಿಜಯದಲ್ಲಂತೂ ಈಗ ನಾವು ಈಗ 2 ಶ್ಲೋಕದಲ್ಲಿ ಓದಿದ್ದು ಒಂದು 25 ಪೇಜ್ಗಳಲ್ಲಿ ಎಲ್ಲ ಸವಿವರವಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ರುಕ್ಮಿಣಿಗೆ ಮನಸ್ಸಿನಲ್ಲಿ ಏನೆಲ್ಲ ಆಯಿತು ಅಂತ. ಸೊ ನಾವು ಸಹ ಭಾಗವತದಲ್ಲಿ ಏನಾದರೂ ಸಿಗ್ತದಾ ಅಂತ ಸಿಕ್ಕಿದರೆ ನಿಮಗೆ ಓದಿಬಿಡ್ತೇನೆ. ಏನಂತ ಹೇಳಿದ್ರೆ, ರುಕ್ಮಿಣಿ ಮನಸ್ಸಿನಲ್ಲಿ ಏನಾಯಿತು ಅಂತ ತಿಳ್ಕೊಂಡು, ಸೊ ಅದು ಕಥೆ ಹೇಳ್ತಾರೆ. ಯಾರಿಗೆ, ಶುಕ ಮಹಾಮುನಿಗಳು ಪರೀಕ್ಷಿತನಿಗೆ ಭೀಷ್ಮಕನ ಏನದು ವಿದರ್ಭ ದೇಶದಲ್ಲಿ ಭೀಷ್ಮಕ ಮಹಾರಾಜಾಧಿಪತಿಯಾಗಿದ್ದ. ಅವನಿಗೆ 5 ಪುತ್ರರು, ಒಬ್ಬಳು ಸುಂದರಿಯಾದ ಕನ್ಯೆ ವಿದರ್ಭನಂದನ. ಸೊ ಪುತ್ರನ ಹೆಸರು ರುಕ್ಮಿ, ಎಲ್ಲ ನೋಡ್ಕೊಳ್ತಿರುವವನು ಅವನೇ. ಬಾಕಿ ಉಳಿದವ್ರದ್ದು ಹೆಸರು ರುಕ್ಮರಥ, ರುಕ್ಮಬಾಹು, ರುಕ್ಮಕೇಶ, ರುಕ್ಮಮಾಲಿ ಅಂತ ಹೇಳ್ಕೊಂಡು. ಸೊ ಎಲ್ಲ ಈ ಉಳಿದ 4 ಸಹೋದರರು. ಅವಳು ಒಬ್ಬಳೇ ಹುಡುಗಿ ರುಕ್ಮಿಣಿ, ಇವಳು ಸಹೋದರಿ. ಸೊ ಹೀಗೆ ಭೀಷ್ಮಕನ ಅರಮನೆಗೆ ಬರುತ್ತಿದ್ದ ಹರಿದಾಸರಿಂದ ಪ್ರಶಂಸಿಸಲ್ಪಟ್ಟ ಭಗವಾನ್ ಶ್ರೀಕೃಷ್ಣನ, ಅಂದರೆ ಶ್ರೀಕೃಷ್ಣನ ಬಗ್ಗೆ ರುಕ್ಮಿಣಿ ಕೇಳಿದ್ದಾಳೆ. ಸೊ ಕೇಳಿದ್ದಾಳೆ, ಏನಂತ ಕೇಳಿದ್ದಾಳೆ, ಹರಿದಾಸರಿಂದ. ಅರೇ ಭಗವಂತ ಶ್ರೀಕೃಷ್ಣ ಅಂತ ಹೇಳಿದರೆ ಏನಂತ, ಅತ್ಯಂತ ಸೌಂದರ್ಯ, ಪರಾಕ್ರಮ, ಗುಣಗಳು, ವೈಭವ ಎಲ್ಲ ರುಕ್ಮಿಣಿ ಕೇಳಿದ್ದಾಳೆ. ಸೊ ಶ್ರೀಕೃಷ್ಣನ ಬಗ್ಗೆ ಎಲ್ಲ ತಿಳಿದಿದ್ದಾಳೆ ಆಕೆ. ಆಗ ಶ್ರೀಕೃಷ್ಣನೇ ತನಗೆ ಅನುರೂಪನಾದ ಪತಿ ಎಂದು ನಿಶ್ಚಯಿಸಿದ್ದಾಳೆ. ಲಕ್ಷ್ಮೀದೇವಿಯೇ ಹುಟ್ಟಿದ್ದಾಳೆ ರುಕ್ಮಿಣಿಯಾಗಿ. ಆದ್ದರಿಂದ ಏನು ನಿಶ್ಚಯ ಮಾಡುವಂಥದ್ದು ಏನು ವಿಶೇಷ ಇಲ್ಲ. ಸೊ ಅತ್ತ ಶ್ರೀಕೃಷ್ಣನು ಕೂಡ, ಕೃಷ್ಣನಿಗೇನು ಗೊತ್ತಿಲ್ವಾ, ಎಲ್ಲ ಗೊತ್ತಿದೆ.
ಕೃಷ್ಣ ತೋರಿಸಿಬಿಟ್ಟಿದ್ದಾನೆ ವಿರಾಟ್ ರೂಪದಲ್ಲಿ, ನನ್ನ ಪಕ್ಕದಲ್ಲಿ ಕೂತಿದ್ದು ಯಾರು ಅಂತ ನೋಡು ಭೀಷ್ಮಕ, ಓ ನನ್ನ ಮಗಳೇ ಕೂತದ್ದು, ಓ ರುಕ್ಮಿಣಿ, ಓ ಹಾಗೆ. ಸೊ ಹೀಗೆ ಎಲ್ಲವೂ ಗೊತ್ತಿರುವಂಥದ್ದು ಯಾರು, ಭಗವಂತ. ಸೊ ಹಾಗೆ ಆದರೆ ಕಥೆಯಲ್ಲಿ ಕೃಷ್ಣನು ಅವನು ಆಡ್ತಿದ್ದಾನೆ ಏನಂತ, ರುಕ್ಮಿಣಿ ಬಹಳ ಸುಂದರಳು, ಪರಮ ಬುದ್ಧಿವಂತೆ, ಉದಾರಳು, ಸೌಂದರ್ಯ, ಶೀಲ, ಸ್ವಭಾವ ಗುಣಗಳಿಂದ ಕೂಡಿದ ಅದ್ವಿತೀಯಳು ಅಂತೇಳಿದರೆ ಅವಳಿಗೆ ಸಮ ಯಾರೂ ಇಲ್ಲ. ಸೊ ಅದ್ವಿತೀಯಳು ಆಗಿರುವಳು ಎಂದು ತಿಳಿದುಕೊಂಡಿದ್ದಾನೆ ಕೃಷ್ಣ ಕೂಡ. ಹಾಗೆ ರುಕ್ಮಿಣಿಯ ತನಗೆ ಅನುರೂಪ ಪತ್ನಿ ಅಷ್ಟೇ ಅಲ್ಲ, ಲಕ್ಷ್ಮೀದೇವಿ ಅಲ್ಲಿ ಹುಟ್ಟಿರುವುದು ರುಕ್ಮಿಣಿಯಾಗಿ ಎಲ್ಲ ಗೊತ್ತಿರುವಂಥ ಶ್ರೀಕೃಷ್ಣ. ಸೊ ಈಗ ರುಕ್ಮಿಣಿಯ ವಿವಾಹವು ಶ್ರೀಕೃಷ್ಣನೊಂದಿಗೆ ಆಗಬೇಕಂತ ಎಲ್ಲ ಬಂಧು ಬಾಂಧವರು ಬಯಸುತ್ತಿದ್ದರು ಮೊದಲಿಂದಲೇ. ಆದರೆ ರುಕ್ಮಿಣಿಯ ಅಣ್ಣ ಕೃಷ್ಣನನ್ನು ಬಹಳವಾಗಿ ದ್ವೇಷಿಸುತ್ತಿದ್ದ. ಆದ್ದರಿಂದ ಕೃಷ್ಣನಿಗೆ ಮುಖಭಂಗ ಮಾಡಬೇಕಂತ ಜರಾಸಂಧಾದಿಗಳೆಲ್ಲ ಈ ರುಕ್ಮಿಣಿಯೊಟ್ಟಿಗೆ ಸೇರಿಕೊಂಡು ಏನು ಆಲೋಚನೆ ಮಾಡಿದ್ದಾರೆ ಅಂದರೆ, ಕೃಷ್ಣ ಇಲ್ಲಿ ಬಂದರೆ ಅವನನ್ನು ಓಡಿಸಬೇಕು, ಆ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಮಾಡಿಕೊಡಬೇಕು, ಕೃಷ್ಣನಿಗೆ ಮುಖಭಂಗ ಆಗಬೇಕು, ಆಮೇಲಿಂದ ಇಲ್ಲಿಂದ ಮುಖ ತಗ್ಗಿಸಿ ಹೋದವನು ಅಲ್ಲಿ ಹೋಗಿ ಮಥುರಾಪುರಿಯಲ್ಲೇ ಹೋಗಿ ಮುಖ ಎತ್ತಬೇಕು ಅಂತ ಆವತ್ತು ಯೋಚನೆ ಮಾಡ್ತಾ ಇದ್ದದ್ದು. ಈಗ ಯೋಚನೆ ಮಾಡ್ತಾ ಇರ್ಬೋದು ದ್ವಾರಕಾಪುರಿಯಲ್ಲೇ ಮುಖ ಎತ್ತೋದು ಅಂತ ಹೇಳ್ಕೊಂಡು, ಹಾಗೆ ಆಯ್ತಲ್ಲ. ಸೊ ಆಕೆಯ ವಿವಾಹ ರುಕ್ಮಿಣಿ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಬೇಕನ್ನುವಂಥದ್ದು ಯಾವುದಿದೆಯೋ ಎಲ್ಲರ ಒಂದು ಅಭಿಪ್ರಾಯ, ಅದನ್ನು ತಡೆದು ಮಿತ್ರನಾದ ಶಿಶುಪಾಲನಿಗೆ ತನ್ನ ತಂಗಿಯನ್ನು ಕೊಡಬೇಕಂತ ನಿಶ್ಚಯ ಮಾಡಿದ. ಸೊ ಹೀಗೆ ತನ್ನ ಹಿರಿಯಣ್ಣ ರುಕ್ಮಿ ತನ್ನನ್ನು ಶಿಶುಪಾಲನೊಂದಿಗೆ ವಿವಾಹ ಮಾಡಲಿದ್ದಾನೆಂದು ತಿಳಿದ ಪರಮಸುಂದರಳಾದ ರುಕ್ಮಿಣಿ ಅತ್ಯಂತ ದುಃಖಿತಳಾಗಿ ಕೂಡಲೇ ಒಂದು ಯೋಚನೆ ಬಂತವಳಿಗೆ. ಏನದು? ತನ್ನ ವಿಶ್ವಾಸಪಾತ್ರನಾದ ಒಬ್ಬ ಬ್ರಾಹ್ಮಣನ ಮೂಲಕ ಕೂಡಲೇ ಶ್ರೀಕೃಷ್ಣನಿಗೆ ಸಂದೇಶ ಕಳಿಸಿದಳು. ಆ ಬ್ರಾಹ್ಮಣ ದ್ವಾರಕಾಪಟ್ಟಣಕ್ಕೆ ತಲುಪಿದ. ದ್ವಾರಪಾಲಕರು ಕೃಷ್ಣನ ಅರಮನೆಯೊಳಗೆ ಕರೆದುಕೊಂಡು ಹೋದರು. ಅಲ್ಲಿ ಅವನು ಆದಿಪುರುಷನಾದ ಭಗವಾನ್ ಶ್ರೀಕೃಷ್ಣನು ಸ್ವರ್ಣ ಸಿಂಹಾಸನದ ಮೇಲೆ ವಿರಾಜಮಾನವಾಗಿ ಇರುವುದನ್ನು ನೋಡಿದ. ಬ್ರಾಹ್ಮಣ ಯೋಚನೆ ಮಾಡಿರಲಿಲ್ಲ, ಶ್ರೀಕೃಷ್ಣ ಅಂತೇಳಿದರೆ ಈ ರೀತಿ ಶ್ರೀಕೃಷ್ಣ ಅಂತೇಳಿದರೆ ದೇವಾದಿದೇವ ರಾಜಾದಿರಾಜ ಅಂತ ಆ ಯೋಚನೆ ಇರಲಿಲ್ಲ. ಇಲ್ಲಿ ಹೋಗೋ ಆಶ್ಚರ್ಯ ಆಗ್ತದೆ ಅವನಿಗೆ, ಒಪ್ಪ ಏನೋದು ಅಂತ ಹೇಳ್ಕೊಂಡು. ಕೃಷ್ಣನು ಸ್ವರ್ಣ ಸಿಂಹಾಸನದ ಮೇಲೆ ವಿರಾಜಮಾನನಾಗಿ, ಅದು ಇಂದ್ರದೇವರ ಸಭೆ, ಸೊ ಆ ಥರ ಇರುವುದನ್ನು ನೋಡಿದ. ಬ್ರಾಹ್ಮಣರ ಪರಮಭಕ್ತನಾದ ಭಗವಂತ ಶ್ರೀಕೃಷ್ಣ ಆ ಬ್ರಾಹ್ಮಣನನ್ನು ನೋಡುತ್ತಲೇ ಆಸನದಿಂದ ಇಳಿದು ಅವನನ್ನು ತನ್ನ ಸಿಂಹಾಸನದಲ್ಲಿ ಕುಳ್ಳಿರಿಸಿ, ತಾನು ಕುಳಿತಿರುವ ಸಿಂಹಾಸನದಲ್ಲಿ ಈ ವಿಪ್ರಶ್ರೇಷ್ಠನನ್ನು ಕುಳ್ಳಿರಿಸಿ ದೇವತೆಗಳು ಭಗವಂತನನ್ನು ಪೂಜಿಸುವಂತೆ ಅವನನ್ನು ಪೂಜಿಸಿದ. ಶ್ರೀಕೃಷ್ಣ ಪರಮಾತ್ಮ ಈ ವಿಪ್ರಶ್ರೇಷ್ಠನನ್ನು ಪೂಜಿಸಿದ. ರುಕ್ಮಿಣಿ ಹೇಳಿ ಕಳಿಸಿದ್ದಾಳೆ, ಶ್ರೀಕೃಷ್ಣನ ಪಾದ ಚರಣಗಳಲ್ಲಿ, ಶ್ರೀಕೃಷ್ಣನ ಪಾದ ಕಮಲದಲ್ಲಿ ಈ ಪತ್ರವನ್ನು ಸಮರ್ಪಿಸು ಅಂತ ಹೇಳ್ಕೊಂಡು. ಸೊ ಇಲ್ಲಿ ಏನು ಮಾಡಿದ, ಬ್ರಾಹ್ಮಣನನ್ನು ಶ್ರೀಕೃಷ್ಣ ತನ್ನ ಸಿಂಹಾಸನದಲ್ಲಿ ಕುಳ್ಳಿರಿಸಿಬಿಟ್ಟ. ಅರೇ ಇದು ಏನಿದು ಅಂತ ಹೇಳ್ಕೊಂಡು ಬ್ರಾಹ್ಮಣನಿಗೆ ಆಶ್ಚರ್ಯ ಆಗಿಬಿಡ್ತು, ಇದು ಏನಂತ. ಸೊ ಆದರ ಸತ್ಕಾರ ಎಲ್ಲ ಆದ ಮೇಲೆ ಕುಶಲ ಪ್ರಶ್ನೆಗಳಾಯಿತು. ಬ್ರಾಹ್ಮಣನು ಉಂಡು ತಿಂದು ವಿಶ್ರಾಂತಿ ಪಡೆಯುತ್ತಿರುವಾಗ ಪರಮಾಶ್ರಯನಾದ ಶ್ರೀಕೃಷ್ಣ ಅಂತ ಹೇಳಿದರೆ ಹೋದ ಕೂಡಲೇ ಯಾರೂ ಕೂಡ ಏನು ಬಂದಿದೆ ಅಂತ ಕೇಳೋದಿಲ್ಲ. ಫಸ್ಟಿಗೆಲ್ಲ ಅತಿಥಿ ಸತ್ಕಾರ ಎಲ್ಲ ಆದ ಮೇಲೆ ನಂತರ ಕುಶಲ ಪ್ರಶ್ನೆ ಎಲ್ಲ ಹೇಗಿದ್ದಾರೆ ಅಲ್ಲಿ ಅಂತ ಹೇಳುವಾಗ ಬ್ರಾಹ್ಮಣ ಉಂಡು ತಿಂದು ವಿಶ್ರಾಂತಿ ಪಡೆಯುತ್ತಿರುವಾಗ ಪರಮಾಶ್ರಯನಾದ ಶ್ರೀಕೃಷ್ಣ ಅವನ ಬಳಿಯಲ್ಲಿ ಕೂತು ತನ್ನ ಕೋಮಲವಾದ ಕೈಗಳಿಂದ ಅವನ ಕೈಗಳನ್ನು ಒತ್ತುತ್ತಾ ಅವನ ಪಾದಗಳನ್ನು ಒತ್ತುತ್ತಾ ಶಾಂತ ಭಾವದಿಂದ ಕೇಳಿದ, ಅರೇ ದ್ವಿಜಶ್ರೇಷ್ಠ, ನಿನ್ನ ಮನಸ್ಸು ಸದಾ ಸಂತುಷ್ಟವಾಗಿದೆಯಲ್ಲ ಅಂತ ಹೇಳಿದರೆ ಶ್ರೀಕೃಷ್ಣನಿಗೆ ಅದೇ ಯೋಚನೆ, ಎಲ್ಲ ಬ್ರಾಹ್ಮಣರು ಸಂತುಷ್ಟರಾಗಿದ್ದಾರಾ ಅಂತ. ಎಲ್ಲ ಬ್ರಾಹ್ಮಣರು ಸಂತುಷ್ಟರಾಗಿದ್ದಾರೆ, ದೇಶ ಕ್ಷೋಭರಹಿತವಾಗಿ ಇರ್ತದೆ. ಗೋಬ್ರಾಹ್ಮಣ ಹಿತಾಯಚ, ಗೋವುಗಳಿಗೆ ಸಂಕಷ್ಟ ಇರಬಾರ್ದು, ಬ್ರಾಹ್ಮಣರಿಗೆ ಸಂಕಷ್ಟ ಇರಬಾರ್ದು, ಅಂಥ ದೇಶವು ಅಭಿವೃದ್ಧಿ ಹೊಂದುತ್ತಾ ಇರ್ತದೆ. ಅದಕ್ಕೋಸ್ಕರ ಕೇಳ್ತಾ ಇದ್ದಾನೆ ಭಗವಂತ ಶ್ರೀಕೃಷ್ಣ, ಅರೇ ದ್ವಿಜಶ್ರೇಷ್ಠ, ನಿನ್ನ ಮನಸ್ಸು ಸದಾ ಸಂತುಷ್ಟವಾಗಿದೆಯಲ್ಲ, ಹಿರಿಯರಿಗೆ ಒಪ್ಪಿಗೆಯಾದ ನಿನ್ನ ಸ್ವಧರ್ಮವನ್ನು ಆಚರಿಸಲಿಕ್ಕೆ ನಿನಗೇನು ಕಷ್ಟ ಏನೂ ಆಗ್ತಾ ಇಲ್ಲಲ್ಲ. ಬ್ರಾಹ್ಮಣರು ದೊರೆತದ್ದುದರಲ್ಲಿ ಸಂತುಷ್ಟನಾಗಿದ್ದು, ಏನು ಸಿಗ್ತದೋ ಅದರಲ್ಲಿ ಸಂತುಷ್ಟನಾಗಿದ್ದು ಸ್ವಧರ್ಮವನ್ನು ಪಾಲಿಸುತ್ತಾ ಆ ಸಂತೋಷ ಯಾವುದು ಸಿಗ್ತದೋ ಆ ಎಲ್ಲ ಕಾಮನೆಗಳು ಪೂರ್ಣ ಆಗ್ತದೆ.
ಅದು ಇಲ್ಲದೆ ಯಾರಿಗಾದರೂ ಇಂದ್ರ ಪದವಿ ದೊರೆತರೂ ಕೂಡ ಸಂತೋಷವಾಗದಿರುವುದು, ಆಗದೇ ಇರುವಂಥದ್ದು ಉಂಟು. ಆದ್ದರಿಂದ ನಮಗೆ ಸಂತೋಷ ಅಂತ ಇರಬೇಕಿದ್ದರೆ, ನಮಗೆ ಚೆನ್ನಾಗಿ ಸುಖನಿದ್ದೆ, ಸಂತಾಪರಹಿತವಾದ ಸುಖನಿದ್ದೆ ಬರಬೇಕಿದ್ದರೆ, ನಮಗೆ ಭಗವಂತ ಕೊಟ್ಟಿದ್ದಾನೋ ಅದರಲ್ಲಿ ಸಂತುಷ್ಟನಾಗಿ ನಮ್ಮ ಸ್ವಧರ್ಮವನ್ನು ಪಾಲಿಸುತ್ತಾ ಭಗವಂತನ ನಿತ್ಯ ಭಕ್ತಿಯಿಂದ ನಾಮಸ್ಮರಣೆ ಮಾಡಿಕೊಳ್ತಾ ಯಾರಿರ್ತಾರೋ ಅವರಿಗೆ ಯಾವುದೇ ತಾಪರಹಿತ ಆಗಿಬಿಟ್ಟು ತಾಪ ಇಲ್ಲದೆ ಸುಖ ನಿದ್ದೆ ಅನ್ನು ಅನುಭವಿಸ್ತಾರೆ ಅಂತ ಹೇಳ್ತಾನೆ ಕೃಷ್ಣ. ಹಾಗೆ ತಾನಾಗಿ ದೊರೆತಿರುವ ವಸ್ತುವಿನಲ್ಲಿ ಸಂತೋಷ ಪಡುವ ಸ್ವಭಾವ ಅತ್ಯಂತ ಮೃದು ಮಧುರವಾದ ಸ್ವಭಾವ, ಅದು ಬ್ರಾಹ್ಮಣರಿಗಿರುವಂಥ ಸಾಮಾನ್ಯ ಸ್ವಭಾವ ಇದು. ಸಮಸ್ತ ಪ್ರಾಣಿಗಳ ಹಿತೈಷಿಯಾದ ಅಹಂಕಾರ ರಹಿತರಾದ ಶಾಂತರಾದ ಬ್ರಾಹ್ಮಣರನ್ನು, ಅದಕ್ಕೆ ಒಂದು ಹೇಳಿಬಿಟ್ರು, ಏನು ವೇದವ್ಯಾಸರು ಭಾಗವತ ಬರೆಯುವಾಗ ಬ್ರಾಹ್ಮಣರಿಗೆ ಸ್ವಲ್ಪ ಏನಿದೆ ಅಂದರೆ ಸ್ವಲ್ಪ ಕಲ್ತುಗಳ ಅಹಂಕಾರ ಬರ್ತದೆ ಅಂತ. ಅದಕ್ಕೆ ಅಹಂಕಾರ ರಹಿತರಾಗಿರಬೇಕು ಅಂದರೆ ಭಗವಂತನಲ್ಲಿ ಭಕ್ತಿ ಮಾಡಬೇಕು. ಭಗವಂತ ನೀನು ದೊಡ್ಡವ, ನಮ್ಮ ಹತ್ರ ಏನಿಲ್ಲ ಅಂತ ಅದು ಬಂದರೆ ಮಾತ್ರ ಅಹಂಕಾರ ರಹಿತರಾಗುವುದು. ಸೊ ಅಹಂಕಾರ ರಹಿತರಾಗಿ ಶಾಂತರಾದ ಬ್ರಾಹ್ಮಣರನ್ನು ಕೃಷ್ಣ ಹೇಳ್ತಾನೆ, ನಾನು ಸದಾಕಾಲ ತಲೆಬಾಗಿ ನಮಸ್ಕರಿಸುತ್ತೇನೆ. ಸೊ ಎಂಥ ಬ್ರಾಹ್ಮಣರನ್ನು ಭಗವಂತ ಕೂಡ ನಮಸ್ಕರಿಸುತ್ತಾನೆ ಅಂತ ಹೇಳಿದರೆ, ತಾನಾಗಿ ದೊರೆತಿರುವ ವಸ್ತುವಿನಲ್ಲಿ ಸಂತೋಷ ಪಡುವ ಅಂತೇಳಿದರೆ, ಭಗವಂತ ಕೊಟ್ಟದ್ರಲ್ಲಿ ಪೂರ್ತಿ ತೃಪ್ತಿ ಯಾರಿಗಿದೆಯೋ, ಆಮೇಲೆ ಸ್ವಭಾವ ಮಧುರವಾಗಿ ಮೃದುವಾಗಿರ್ತದೋ, ಎಲ್ಲ ಪ್ರಾಣಿಗಳ ಹಿತೈಷಿಯಾಗಿರ್ತಾನೋ, ಯಾರು ಅಹಂಕಾರ ರಹಿತನಾಗಿರ್ತಾನೋ, ಯಾರು ಶಾಂತರಾಗಿರ್ತಾರೋ ಅಂಥ ಬ್ರಾಹ್ಮಣರನ್ನು ನಾನು ಸದಾ ನಮಸ್ಕರಿಸ್ತೇನೆ ಅಂತ ಹೇಳಿದ್ರೆ, ಶ್ರೀಕೃಷ್ಣ ಭಗವಂತ ಹೇಳ್ತಾನೆ ಬ್ರಾಹ್ಮಣ ಹೇಗಿರಬೇಕು ಅಂತ. ಸೊ ಹೀಗೆ ಬ್ರಾಹ್ಮಣೋತ್ತಮನೇ ಆಮೇಲಿಂದ ರಾಜನು ನಿಮ್ಮ ಯೋಗಕ್ಷೇಮವನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ದಾನಲ್ಲ ಅಂತೇಳಿದ್ರೆ ಗೌರ್ಮೆಂಟಿಂದ ಏನು ತೊಂದರೆ ಇಲ್ಲಲ್ಲ. ಸೊ ಯಾರ ರಾಜ್ಯದಲ್ಲಿ ಪ್ರಜೆಗಳು ರಾಜನಿಂದ ಪಾಲಿಸಲ್ಪಡುತ್ತಾ ಸುಖದಿಂದ ಇರ್ತಾರೋ ಅಂಥ ರಾಜನು ನನಗೆ ಅತ್ಯಂತ ಪ್ರಿಯ. ಅಂದರೆ ರಾಜ ಹೇಗಿರಬೇಕು, ಗೋಬ್ರಾಹ್ಮಣ ಹಿತಾಯಚ ಅಂತ ರಾಜ ಇರಬೇಕು. ಭೂಸರ ಶ್ರೇಷ್ಠರೇ ಆಮೇಲಿಂದ ಅಂತೇಳಿದರೆ ಇನ್ನೀಗ ಪಾಯಿಂಟಿಗೆ ಬರುವ ಏನಂತ ಹೇಳಿದರೆ, ಯಾವ ಕಾರ್ಯಾರ್ಥವಾಗಿ ಎಲ್ಲಿಂದ ಯಾವ ಅಭಿಲಾಷೆಯಿಂದ ಇಂಥ ಇಷ್ಟೊಂದು ಕಠಿಣವಾದ ಮಾರ್ಗವನ್ನು ಕ್ರಮಿಸಿ ಇಲ್ಲಿಗೆ ಆಗಮಿಸಿದ್ದೀರಿ, ಆ ವಿಶೇಷವಾದ್ದು ಏನಿದೆ ಅದು ಗೋಪ್ಯವಲ್ಲವಾಗಿದ್ದರೆ ನನಗೆ ಹೇಳಿರಿ, ನಾನು ನಿಮಗೆ ಯಾವ ಸೇವೆ ಮಾಡಲಿ ಅಪ್ಪಣೆ ಕೊಡಿರಿ ಅಂತ ಶ್ರೀಕೃಷ್ಣ ಭಗವಂತ ಆ ಬ್ರಾಹ್ಮಣನನ್ನು ಹೇಳಿದಾಗ, ಆಗ ಆ ಬ್ರಾಹ್ಮಣ ಏನು ಮಾಡ್ತಾನೆ, ಲೀಲಾ ಮಾನುಷನಾದ ವಿಗ್ರಹನಾದ ಭಗವಂತ ಶ್ರೀಕೃಷ್ಣ ಹೀಗೆ ಬ್ರಾಹ್ಮಣನಲ್ಲಿ ವಿಚಾರಿಸಿದಾಗ ಆ ಬ್ರಾಹ್ಮಣನು ಎಲ್ಲವನ್ನೂ ಅರುಹಿದ ಬಳಿಕ ಕೃಷ್ಣನಿಗೆ ಎಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಎಲ್ಲ ತಿಳಿಸಿ ರುಕ್ಮಿಣೀ ದೇವಿಯ ಸಂದೇಶವನ್ನು ಭಗವಂತನಲ್ಲಿ ಆ ಬ್ರಾಹ್ಮಣ ನಿವೇದಿಸಿಕೊಂಡನು. ಮಹಿಳೆಯರೇ, ನೆಕ್ಸ್ಟ್ ಶ್ಲೋಕ. ಶ್ರೀಕೃಷ್ಣನು ಆ ಬ್ರಾಹ್ಮಣನ ವಚನವನ್ನು ಕೇಳಿ ಕ್ಷಣ ಮಾತ್ರದಿಂದ ವಿದರ್ಭ ದೇಶದ ಕಡೆಗೆ ಹೋಗುತ್ತಾನೆ. ಎಲ್ಲ ಯಾದವರಿಂದ ಕೂಡಿಕೊಂಡು ಬಲರಾಮನು ಕೂಡ ಶ್ರೀಕೃಷ್ಣನ ಅನುಸರಿಸಿಕೊಂಡು ಹೋಗುತ್ತಾನೆ. ನಿಶಮ್ಯ ತದ್ವಚೋ ಹರಿಃ ಕ್ಷಣಾತ್ ವಿದರ್ಭಕಾನಗಾತ್ ತಮನ್ವಯಾತ್ ಹಲಾಯುಧಃ ಸಮಸ್ತ ಯಾದವೈ ಸಹ. ನಿಶಮ್ಯ ತದ್ವಚೋ, ನಿಶಮ್ಯ ಕೇಳಿ, ತದ್ವಚ ಅಂದರೆ ಆ ಬ್ರಾಹ್ಮಣನು ಹೇಳಿದ ಮಾತನ್ನೆಲ್ಲ ಕೇಳಿ, ರುಕ್ಮಿಣಿ ಬರೆದ ಪತ್ರವನ್ನು ಓದಿ ಭಗವಂತ ಶ್ರೀಕೃಷ್ಣ ಹರಿಹಿ ತದ್ವಚೋ ಅಂತ ಹೇಳಿದ್ರೆ ಆ ಬ್ರಾಹ್ಮಣನ ಮಾತುಗಳು ತದ್ವಚೋ, ಅಲ್ಲದೆ ರುಕ್ಮಿಣಿ ಬರೆದು ಕಳಿಸಿದ ಪತ್ರ, ಇದನ್ನೆಲ್ಲ ಓದಿ ತಿಳಿದು ವಿಷಯ ತಿಳಿದು, ಓ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ, ಮದುವೆ ಮಂಟಪಕ್ಕೆ ಎಲ್ಲ ಬಂದು ಕೂತಾಗಿದೆ,
ಪುರ್ಸೊತ್ತೇ ಇಲ್ಲ, ಮದುವೆ ಆಗಿಬಿಡ್ತದೆ ಈಗ ಅಂತೇಳಿದರೆ ಲೇಟ್ ಮಾಡಲಿಕ್ಕೆ ಇಲ್ಲ. ನನ್ನ ಸಂದೇಶ ಬಹಳ ಲೇಟ್ ಆಗಿರ್ಬೋದು, ಏನು ಮಾಡಲಿಕ್ಕೂ ನನಗೆ ಆಗದೇ ಇದ್ದ ಕಾರಣ ಕೊನೆಗೆ ಅಂತೇಳಿದರೆ ಒಂದು ಸಂದೇಶ ಕಳಿಸಿ ನೋಡುವ ಅಂತ ಕಳಿಸಿಬಿಟ್ಟಿದ್ದೇನೆ ಅಂತೇಳಿದರೆ ಇನ್ನು ನೀನೇ ಗತಿ ಅಂತ ಹೇಳ್ಕೊಂಡು ಬರೆದಿದ್ದಾಳೆ ರುಕ್ಮಿಣಿ. ಸೊ ಆ ರುಕ್ಮಿಣಿಯ ಆ ಮಾತುಗಳನ್ನು ಕೇಳಿ ಹರಿಹಿ ಭಗವಂತ ಕ್ಷಣಾತ್ ಒಂದು ಕ್ಷಣದಲ್ಲೇ ಹೊರಟಾಯಿತು. ವಿದರ್ಭ ಕಾನಗಾತ್ ಗರುಡನನ್ನು ಬರಲಿಕ್ಕೆ ಹೇಳಿ ಆಯಿತು, ಗರುಡನ ಮೇಲೆ ಕೂತಾಯಿತು, ಹೊರಟಾಯಿತು. ಎಲ್ಲಿಗೆ? ವಿದರ್ಭ ಕಾನ್, ವಿದರ್ಭ ದೇಶದಲ್ಲಿರುವ ಕುಂಡಿನಾಪುರದಲ್ಲಿ ಇರುವಂಥ ಮದುವೆ ಮಂಟಪಕ್ಕೆ ಅಗಾತ್ ಹೊರಟ. ಸೊ ಏನು ರುಕ್ಮಿಣಿ ಬರೆದಿದ್ದಾಳೆ ಅನ್ನುವಂಥದ್ದನ್ನು ಏನು ಹೇಳುವುದಿಲ್ಲ ಯಾರು ಮಧ್ವರು ಅಂತೂ ಹೇಳುವುದಿಲ್ಲ. ಸೊ ಏನಾದರೂ ನಮಗೆ ಇಲ್ಲಿ ಏನು ಸಿಗ್ತದ ನೋಡ್ತೇನೆ. ಸೊ ರುಕ್ಮಿಣಿ ದೇವಿ ಹೇಳ್ತಾಳೆ ಪರೀಕ್ಷಿತ ರಾಜನಿಗೆ, ಶುಕ ಮಹಾಮುನಿಗಳು ಹೇಳ್ತಾ ಇದ್ದಾರೆ, ರುಕ್ಮಿಣಿ ದೇವಿ ಹೇಳ್ತಾಳೆ, ರುಕ್ಮಿಣಿ ಉವಾಚ ಓ ತ್ರಿಭುವನ ಸುಂದರನೇ, ನಿನ್ನ ಗುಣಗಳು ಶ್ರವಣಿಸುವವರ ಕಿವಿಗಳ ಮೂಲಕ ಹೃದಯವನ್ನು ಪ್ರವೇಶಿಸಿ ಸರ್ವಾಂಗಗಳ ತಾಪವನ್ನು ಜನ್ಮ ಜನ್ಮಾಂತರದ ಉರಿಯನ್ನು ಕಳೆಯುತ್ತವೆ. ನಿನ್ನ ರೂಪ ಸೌಂದರ್ಯವಾದರೂ ಕಣ್ಣುಗಳಿಗೆ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ 4 ಪುರುಷಾರ್ಥಗಳನ್ನು ಕೊಡ್ತದೆ. ನಿನ್ನ ರೂಪ ಸೌಂದರ್ಯ ನೋಡುವುದು ಅಂತ ಹೇಳಿದರೆ ನಿನ್ನ ಸಾಕ್ಷಾತ್ಕಾರ. ಆ ಸಾಕ್ಷಾತ್ಕಾರ ಸಿಗಬೇಕಿದ್ದರೆ ಎಷ್ಟು ಕಷ್ಟ ಇದೆ, ಅದು ಸುಮಾರು ಸಲ ನಾವು ಅದನ್ನು ಹೇಳಿಯಾಗಿದೆ ಎಷ್ಟು ಕಷ್ಟ ಇದೆ ಅಂತ. ಸೊ ನಿನ್ನ ದಿವ್ಯ ರೂಪವನ್ನು ಯಾರು ನೋಡ್ತಾರೋ ಸಕಲ ಸಿದ್ಧಿಗಳು ದೊರಕುತ್ತವೆ, ಎಲ್ಲ ಪಾಪಗಳು ದೋಷಗಳು ಎಲ್ಲ ನಾಶ ಆಗಿ ಹೋಗ್ತವೆ. ಅಂಥ ಗುಣಸಾಗರನಾದ ಅಚ್ಯುತನೇ, ನಿನ್ನಲ್ಲಿ ನನ್ನ ಮನಸ್ಸು ಯಾವುದೇ ನಾಚಿಕೆ ಇಲ್ಲದೆ ನೆಟ್ಟಿದೆ. ನನಗೆ ನೀನೇ ಪತಿಯಾಗಬೇಕು. ಪ್ರೇಮ ಸ್ವರೂಪನಾದ ಶ್ಯಾಮಸುಂದರನೇ, ಯಾವ ದೃಷ್ಟಿಯಿಂದ ನೋಡಿದರೂ ಕುಲ ಗುಣ ಶೀಲ ಸ್ವಭಾವ ಸೌಂದರ್ಯ ವಿದ್ಯೆ ವಯಸ್ಸು ಧನ ಧಾಮ ಹೀಗೆ ಎಲ್ಲದರಲ್ಲಿಯೂ ಕೂಡ ನೀನು ಅದ್ವಿತೀಯ. ನಿನಗೆ ಸಮ ಯಾರೂ ಇಲ್ಲ, ನಿನಗಿಂತ ಉತ್ತಮ ಅಯ್ಯೋ ಪ್ರಶ್ನೆಯೇ ಇಲ್ಲ. ಸೊ ನಿನ್ನಂತೆ ನೀನೇ ಆಗಿರುವೆ ಅಂತೇಳಿದರೆ ನಿನಗೆ ಇನ್ನೊಂದು ಸಮ ಯಾರಂದರೆ ಯಾರಿಲ್ಲ, ನೀನೇ. ಸೊ ಹಾಗಿರುವಾಗ ಅದ್ವಿತೀಯನಾಗಿರುವೆ, ನಿನ್ನಂತಹ ನೀನೇ ಆಗಿರುವೆ ನರಶ್ರೇಷ್ಠನೇ. ಈಗ ನೀನು ಹೇಳು, ಸಕಲ ಪ್ರಸೂತೆಯಾದ ಧೈರ್ಯಶಾಲಿಯಾದ ಯಾವ ಕನ್ಯೆ ತಾನೇ ವಿವಾಹ ಕಾಲವು ಸನ್ನಿಹಿತವಾದಾಗ ಸಕಲ ಸದ್ಗುಣ ಸಂಪನ್ನನಾದ ನರಲೋಕದ ಪ್ರಾಣಿಗಳ ಮನಸ್ಸನ್ನು ಆನಂದಗೊಳಿಸುವ ಸುಂದರನಾದ ನಿನ್ನನ್ನು ಪತಿಯನ್ನಾಗಿ ವರಿಸದೇ ಇರ್ತಾಳೆ. ನನಗಂತೂ ನಿನ್ನ ಮೇಲೇ ಪ್ರೇಮ. ಸೊ ನಿನ್ನ ಸೌಂದರ್ಯ, ನಿನ್ನ ಗುಣಗಳು, ನಿನ್ನ ಲಕ್ಷಣಗಳು, ನಿನ್ನ ಕಾರ್ಯಗಳು, ನೀನು ಮಾಡಿದ ಮಹಿಮೆಗಳು ಇದನ್ನೆಲ್ಲ ಕೇಳಿದರೆ ಯಾವ ಹುಡುಗಿಗೆ ನಿನ್ನನ್ನು ಮದುವೆ ಆಗೋದು ಬೇಡ ಅಂತ ಒಂದು ಬರಲಿಕ್ಕೆ ಸಾಧ್ಯ ಇದೆಯಾ? ನೀನೇ ಬೇಕು ಅಂತ. ಆದರೆ ನನಗಂತೂ ನೀನೇ ಬೇಕು ಅಂತ ಹೇಳ್ಕೊಂಡು, ಪ್ರಿಯತಮನೇ ನಾನು ನಿನ್ನನ್ನು ಪತಿಯನ್ನಾಗಿ ವರಿಸಿಬಿಟ್ಟಿದ್ದೇನೆ ಅಂದರೆ ಎಷ್ಟು ಜನರಿಗೂ ಮನಸ್ಸಿರ್ಬೋದು, ಅವ್ರು ಯಾರೂ ಹೇಳಲಿಲ್ಲ. ಬಟ್ ನಾನು ಮಾತ್ರ ಧೈರ್ಯದಿಂದ ಹೇಳ್ತಾ ಇದ್ದೇನೆ, ನನಗೆ ನೀನೇ ಪತಿಯಾಗಬೇಕು. ಸೊ ನಾನು ನಿನ್ನನ್ನು ಪತಿಯನ್ನಾಗಿ ವರಿಸಿಬಿಟ್ಟಿದ್ದೇನೆ, ನಾನು ನಿನಗೆ ಆತ್ಮಸಮರ್ಪಣೆ ಮಾಡಿದ್ದೇನೆ. ನೀನು ನನ್ನ ಒಳಗೆ ಕೂತು ಬಿಟ್ಟಿದ್ದೀಯಾ, ನನ್ನ ಹೃದಯದಲ್ಲಿರುವುದನ್ನು ನೀನು ತಿಳಿದೇ ಇದ್ದೀಯಾ, ನಿನಗೆ ಗೊತ್ತೇ ಇದೆ ಅದು. ನೀನು ಇಲ್ಲಿಗೆ ಬಂದು ನನ್ನನ್ನು ಪತ್ನಿಯನ್ನಾಗಿ ಸ್ವೀಕರಿಸು. ಹೇ ಕಮಲನಯನ, ಹೇ ನನ್ನ ಪ್ರಾಣವಲ್ಲಭ, ನಾನು ನಿನ್ನಂಥ ವೀರನಿಗೆ ಸಮರ್ಪಿತಳಾಗಿರುವೆನು, ನಾನು ನಿನ್ನವಳಾಗಿರುವೆನು. ಸಿಂಹನಿಗೆ ಸಿಗಬೇಕಾದ ಭಾಗವನ್ನು ನರಿ ಮುಟ್ಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ, ಆದ್ದರಿಂದ ನಿನ್ನ ಹೆಂಡತಿ ನಾನು. ಆ ಶಿಶುಪಾಲ ನನ್ನನ್ನು ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ, ಅವನು ಮುಟ್ಟುವ ಹಾಗೆ ಆಗಬಾರ್ದು. ನಾನು ಈ ಹಿಂದೆ ಮಾಡಿದ ಇಷ್ಟಾಪೂರ್ತಾದಿಗಳಿಂದಲೂ ಎಷ್ಟೋ ಯಜ್ಞ ಸೇವೆ ವ್ರತ ಬ್ರಾಹ್ಮಣರ ಸೇವೆ ಎಲ್ಲ ಎಷ್ಟೋ ಮಾಡಿದ್ದೇನೆ ನಾನು. ದಾನಗಳು ವ್ರತ ನಿಯಮಾದಿಗಳು ದೇವ ಬ್ರಾಹ್ಮಣ ಗುರು ಇವರನ್ನು ಪೂಜಿಸುವುದರಿಂದ ಭಗವಂತನ ಆರಾಧನೆಯಿಂದ ಹೀಗೆ ಒಂದು ವೇಳೆ ಭಗವಂತ ನನ್ನ ಮೇಲೆ ಪ್ರಸನ್ನನಾಗಿದ್ದರೆ ಭಗವಾನ್ ಶ್ರೀಕೃಷ್ಣನು ಆಗಮಿಸಿ ನನ್ನನ್ನು ಮದುವೆ ಮಾಡಿಕೊಂಡು ಹೋಗಲಿ, ನನ್ನ ಪಾಣಿಗ್ರಹಣ ಮಾಡಲಿ. ಪಾಣಿಗ್ರಹಣ, ಪಾಣಿ ಅಂದರೆ ಕೈ, ಗ್ರಹಣ ಅಂದರೆ ಕೈ ಹಿಡಿಯುವುದು ಅಂತ. ಪಾಣಿಗ್ರಹಣ ಅಂದರೆ ನಾವೆಲ್ಲ ಇದರಲ್ಲಿ ಇನ್ವಿಟೇಷನಲ್ಲಿ ನೋಡ್ತೇವೆ ಪಾಣಿಗ್ರಹಣವು. ಅದು ಏನು ಪಾಣಿಗ್ರಹಣ? ನಾವು ಅದನ್ನು ಯೋಚನೆ ಮಾಡೋದಿಲ್ಲ. ಪಾಣಿ ಅಂದರೆ ಕೈ, ಗ್ರಹಣ ಅಂದರೆ ಹಿಡಿಯುವುದು ಅಂತ. ಸೊ ವರನು ವಧುವಿನ ಕೈಯನ್ನು ಹಿಡಿಯುವುದಕ್ಕೆ ಹೆಸರು ಪಾಣಿಗ್ರಹಣ. ಇಲ್ಲಿ ಇವಳು ಹೇಳ್ತಾಳೆ, ರುಕ್ಮಿಣಿ ನೀನು ನನ್ನ ಪಾಣಿಗ್ರಹಣವನ್ನು ಮಾಡಬೇಕು.
ಆಮೇಲಿಂದ ಪ್ರಭೋ, ಆಮೇಲೆ ಏನಾಯಿತು, ನನ್ನ ವಿವಾಹವು ನಡೆಯುವ ಒಂದಿನ ಮುಂಚಿತವಾಗಿ ಆಮೇಲೆ ಹೇಳ್ತಾಳೆ ಅವಳು ಏನಂತ ಹೇಳಿದರೆ, ಅವಳಿಗೆ ಏನು ತೋಚುತ್ತದೋ ಈಗ ಅವಳು ಎಣಿಸ್ತಾಳೆ, ಹೌದು ಇಲ್ಲಿ ಶ್ರೀಕೃಷ್ಣ ಬರ್ತಾನೆ, ಅವನಿಗೆ ನಾನು ಹೇಗೆ ಸಿಗ್ತೇನೆ, ಇವರೆಲ್ಲ ಇಲ್ಲಿ ಇಷ್ಟು ಜನ ಬಂದಿದ್ದಾರೆ, ಅವನನ್ನು ಒಳಗೆ ಬರಲಿಕ್ಕೆ ಬಿಡೋದಿಲ್ಲ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿರ್ಬೋದು. ಸೊ ಹಾಗಾದರೆ ನಾನು ಏನು ಮಾಡೋದು, ಶ್ರೀಕೃಷ್ಣ ಈಗ ಬಂದರೂ ಕೂಡ ಒಂದು ವೇಳೆ ಅವನು ಒಳಗೆ ಹೇಗೆ ಬರ್ತಾನೆ. ಸೊ ಇದೆಲ್ಲ ಯೋಚನೆ ಮಾಡಿಬಿಟ್ಟು ಅವಳು ಹೇಳ್ತಾಳೆ, ಪ್ರಭೋ ನಿನಗೆ ಗೊತ್ತಿಲ್ಲ, ಅದು ಯಾವುದೂ ಇಲ್ಲ, ಆದರೂ ನಾನು ಹೇಳ್ತೇನೆ ಏನಂದರೆ, ನನ್ನ ವಿವಾಹ ನಡೆಯುವ ಒಂದು ದಿನ ಮುಂಚಿತವಾಗಿ ನೀನು ವಿದರ್ಭ ನಗರಿಗೆ ಗುಪ್ತ ರೂಪದಲ್ಲಿ ಬಂದು ಬಿಡು. ಮತ್ತೆ ಶಿಶುಪಾಲ ಜರಾಸಂಧರ ಸೇನೆಗಳನ್ನು ಧ್ವಂಸ ಮಾಡಿ ವೀರ್ಯಶುಲ್ಕಳಾದ ನನ್ನನ್ನು ಬಲವಂತವಾಗಿ ಸೆಳೆದೊಯ್ದು ರಾಕ್ಷಸ ವಿಧಿಯಂತೆ ಪಾಣಿಗ್ರಹಣ ಮಾಡಿಕೋ ಅಂತೇಳಿದರೆ, ಇದು ನನ್ನನ್ನು ನೀನು ಏನು ಕ್ರಮ ಪ್ರಕಾರವಾಗಿ ಇಲ್ಲಿ ಬಂದು ಮದುವೆ ಮಾಡಿಕೊಳ್ಳುವಂಥ ಆ ಸಂದರ್ಭ ಅಂತೂ ಇಲ್ಲ. ಯಾಕಂದರೆ ಇಲ್ಲಿ ವರ ಯಾರಂದರೆ ಶಿಶುಪಾಲ ಅಂತ ಅವನನ್ನೇ ಕೂರಿಸಿಬಿಡ್ತಾರೆ. ಆದ್ದರಿಂದ ನೀನೇನು ಮಾಡಬೇಕಂತ ಹೇಳಿದ್ರೆ, ಇಲ್ಲಿ ಜರಾಸಂಧಂದು ಮತ್ತು ಶಿಶುಪಾಲಂದು ಎಲ್ಲ ಸೇನೆ ನಿಂತಿದೆ ಹೊರಗಿಂದ, ಒಳಗೆ ಬರಲಿಕ್ಕೆ ಬಿಡೋದಿಲ್ಲ. ಆದ್ದರಿಂದ ಒಳಗೆ ಬರಬೇಕಿದ್ದರೆ ಏನು ಮಾಡಬೇಕು, ನೀನು ಆ ಸೇನೆಯನ್ನೆಲ್ಲ ಧ್ವಂಸ ಮಾಡಬೇಕು. ಆಮೇಲಿಂದ ವೀರ್ಯಶುಲ್ಕಳಾದ ನನ್ನನ್ನು ಬಲವಂತವಾಗಿ ಸೆಳೆದೊಯ್ಯಬೇಕು ನೀನು ಅಂತೇಳಿದರೆ, ಅಪಹರಣ ಮಾಡಿಕೊಂಡು ಹೋಗುವುದು ಒಂದೇ ನಿನಗೆ ದಾರಿ ಇರೋದು, ಬೇರೆ ಯಾವುದೂ ಇಲ್ಲ ಅಂತೇಳಿದರೆ, ಕ್ಷತ್ರಿಯರಿಗೆ ಇದು ಈ ವಿಧಿ ಅನ್ನುವಂಥದ್ದು. ಇದಕ್ಕೆ ರಾಕ್ಷಸ ವಿಧಿ ಅಂತ ಮದುವೆಯಲ್ಲಿ ಅದನ್ನು ಹೇಳುವಾಗ ರಾಕ್ಷಸ ವಿಧಿ ಅಂತ ಹೇಳ್ತಾರೆ. ಅಂದರೆ ಇದು ಕ್ಷತ್ರಿಯರಿಗೆ ಹೇಳಿಸಿದ ವಿಧಿ, ಅಂದರೆ ಕ್ಷತ್ರಿಯರಿಗೆ ಮಾತ್ರ, ಬಾರಿಕೆ ಯಾರಿಗೆ ಇದು ಹೇಳಿಸಲಿಲ್ಲ. ಸೊ ಆದ್ದರಿಂದ ಆ ರೀತಿಯಲ್ಲಿ ನೀನು ಮದುವೆ ಮಾಡಿಕೊಳ್ಳಬೇಕಾಗ್ತದೋ ಏನೋ ಅಂತ ಅದನ್ನು ಕೂಡ ಅವಳು ಏನು ಹೇಳಿಬಿಡ್ತಾಳೆ. ಆಮೇಲಿಂದ ಇನ್ನೂ ಕೆಲವೆಲ್ಲ ವಿಷಯ ಅವಳು ಹೇಳ್ತಾಳೆ. ಏನದು, ಅಂತಃಪುರದ ರಾಣಿವಾಸದಲ್ಲಿರುವ ನನ್ನನ್ನು, ಅಂದರೆ ನನ್ನನ್ನು ಇಲ್ಲಿ ಒಳಗಿಂದ ನಾನು ಅಂತಃಪುರದ ರಾಣಿವಾಸದಲ್ಲಿ ಇದ್ದೇನೆ, ನಾನಂತೂ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ನೀನು ಹೇಗೆ ಅಪಹರಿಸಿಕೊಂಡು ಹೋಗ್ತೀ ಅಂತೇಳಿದರೆ, ಹಾಗಾದರೆ ರಾಜಭಟರೆಲ್ಲ ನಿಂತಿದ್ದಾರಲ್ಲ, ಬಂಧುಗಳಿದ್ದಾರಲ್ಲ, ಎಲ್ಲರೂ ನೀವು ಒಳಗೆ ಬರಲಿಕ್ಕೆ ಬಿಡೋದಿಲ್ಲಲ್ಲ ಅಂತ ನೀನು ಯೋಚಿಸ್ತಾ ಇರ್ಬೋದು. ಅದಕ್ಕೆ ನನಗೆ ತೋಚಿದ್ದೊಂದು ಉಪಾಯ ನಾನು ಹೇಳ್ತೇನೆ. ಏನಂದರೆ, ನಮ್ಮದೊಂದು ಕುಲಾಚಾರ ಇದೆ. ಈ ಮದುವೆ ಹಿಂದಿನ ದಿವಸ ಕುಲದೇವಿಯ ದರ್ಶನ ಮಾಡಲು ಒಂದು ದೊಡ್ಡದೊಂದು ಯಾತ್ರೆಯೇ ಹೊರಡುತ್ತದೆ. ನನ್ನನ್ನು ಕರ್ಕೊಂಡು ನನ್ನನ್ನು ರಥದಲ್ಲಿ ಕೂರಿಸಿಬಿಟ್ಟು ಅದರಲ್ಲಿ ವಿವಾಹವಾಗುವ ನವವಧು ಗಿರಿಜಾದೇವಿಯ ಮಂದಿರಕ್ಕೆ ಹೋಗಬೇಕು. ಗೌರಿ ಪೂಜೆ ಈಗಲೂ ಕೂಡ ಎಷ್ಟೋ ಮದುವೆಯಲ್ಲಿ ನೀವು ನೋಡ್ತೀರಿ, ಗೌರಿ ಪೂಜೆ ಅಂತ ಮಾಡ್ತಾರೆ. ಈ ಗೌರಿ ಪೂಜೆ ಮೊದಲು ಶುರುವಾದದ್ದು ಯಾವಾಗ ಅಂತ ಹೇಳಿದರೆ, ಹೇಗೆ ಪ್ರೇಮಪತ್ರ ಅನ್ನುವಂಥದ್ದು ರುಕ್ಮಿಣಿ ಬರೆದದ್ದೇ ಸ್ವರೂಪಿನ ಪ್ರೇಮಪತ್ರ ಇದ್ದ ಹಾಗೆ ಈ ಗೌರಿ ಪೂಜೆ ಮದುವೆ ಮೊದಲು ಅನ್ನುವಂಥದ್ದು ಕೂಡ ರುಕ್ಮಿಣಿಯ ಮದುವೆಯಲ್ಲೇ ಸ್ಟಾರ್ಟ್ ಆಗಿದೆ ಅಂತ. ಸೊ ಅಂದರೆ ಆವಾಗ ಅವರ ಅಲ್ಲಿಯ ಕುಲಾಚಾರದಂತೆ, ಅಲ್ಲಿಯ ಅವರ ಪದ್ಧತಿಯಂತೆ ಏನಂತ ಹೇಳಿದರೆ, ವಿವಾಹವಾಗುವ ನವವಧುವು ಗಿರಿಜಾದೇವಿಯ ಮಂದಿರಕ್ಕೆ ಹೋಗಬೇಕು. ಆ ಸಮಯದಲ್ಲಿ ನೀನು ನನ್ನನ್ನು ಅಪಹರಿಸಿಕೊಂಡು ಹೋಗಬಹುದು ಅಂತೇಳಿದರೆ, ನಾನು ಗಿರಿಜಾದೇವಿಯ ಮಂದಿರಕ್ಕೆ ಅಂತ ಏನಂತೇಳಿದರೆ, ನನ್ನ ಅಂತಃಪುರದಿಂದ ಏನು ಅರಮನೆಯಿಂದ ಈ ಮದುವೆ ಮಂಟಪದಿಂದ ಹೊರಕ್ಕೆ ಕಾಲಿಡ್ತೇನೆ. ಎಲ್ಲಿಗೆ? ಆ ರಥದಲ್ಲಿ ಕುಳ್ಳಿರಿಸಿಕೊಂಡು ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಒಂದು ದೊಡ್ಡ ಇದೇ ಉಂಟು, ಮೆರವಣಿಗೆ ಉಂಟು. ಎಲ್ಲಿಗೆ ಹೋಗೋದು? ಗಿರಿಜಾದೇವಿಯ ಆ ಮಂದಿರಕ್ಕೆ, ಆ ದೇವಿಯನ್ನು ನೋಡಲಿಕ್ಕೆ, ಗೌರಿ ಪೂಜೆಗೆ ಹೋಗ್ತೇನೆ. ಆಗ ನೀನು ಪಕ್ಕನೆ ಬಂದು ನನ್ನನ್ನು ಅಪಹರಿಸಿಕೊಂಡು ಹೋಗಬಹುದು ಅಂತ ಇಷ್ಟೆಲ್ಲ ಇವಳು ತಾನೇ ಹೇಳಿಬಿಡ್ತಾಳೆ. ಅಂತೇಳಿದರೆ ಆ ಭಗವಂತ, ಸರ್ವಶಕ್ತನಾದ ಭಗವಂತ, ಸರ್ವ ಸ್ವತಂತ್ರನಾದ ಭಗವಂತ, ಅವನಿಗೆ ಎಲ್ಲಿ ಬರಲಿಕ್ಕೆ ಯಾರಾದರೂ ಅಡ್ಡಿ ಮಾಡಲಿಕ್ಕೆ ಆಗ್ತದೋ? ಆದರೂ ಏನಂತೇಳಿದರೆ, ಭಾಗವತಕ್ಕೆ ಭಗವಂತನ ಮಹಿಮೆಯನ್ನು ಹೇಳಲಿಕ್ಕೆ ಒಂದು ಕಥೆ ಬೇಕು. ಆ ಕಥೆಗೋಸ್ಕರ ಹೇಳ್ತಾಳೆ ಪಾಪ ರುಕ್ಮಿಣಿ, ಸೊ ಹೀಗೆ ಮಾಡು, ನಾನು ಹೊರಗೆ ಇದಕ್ಕೆ ಹೋಗ್ತೇನೆ, ಗೌರಿ ಪೂಜೆಗೆ ನನ್ನನ್ನು ಕರ್ಕೊಂಡು ಹೋಗ್ತಾರಲ್ವ, ಆಗ ಅಷ್ಟೊಂದು ಒಂದು ವ್ಯವಸ್ಥೆ ಇರುವುದಿಲ್ಲ ಅಂತೇಳಿದರೆ, ಸ್ವಲ್ಪವೇ ಆಗಲೂ ಏನು ಸೆಕ್ಯೂರಿಟಿ ಇರುವುದಿಲ್ಲ ಅಂತ ಇರ್ತಾರೆ, ಒಂದು 4-6 ಜನ ಪೊಲೀಸ್ ಇರ್ಬೋದು, ರಾಜಭಟ್ರು. ಸೊ ಅದನ್ನು ನೀನು ಹೇಗಾದರೂ ಸುಧಾರಿಸ್ಬೋದು, ಆಗ ನನ್ನನ್ನು ಅಪಹರಿಸಿಕೊಂಡು ಹೋಗು. ಇಷ್ಟೆಲ್ಲ ಹೇಳಿಬಿಡ್ತಾಳೆ. ಇಷ್ಟೆಲ್ಲ ಹೇಳಿ ಎಲ್ಲ ಕೃಷ್ಣನಿಗೆ ವಿಷಯ ಗೊತ್ತಾಗ್ತದೆ. ಕುಂಡಿನಾಪುರಕ್ಕೆ ಕ್ಷಣಾತ್, ಒಂದು ಕ್ಷಣದಲ್ಲಿ ವಿದರ್ಭ ಕಾನ್ ಅಗಾತ್, ವಿದರ್ಭ ನಗರಕ್ಕೆ ಹೋಗ್ತಾನೆ. ಅಂದರೆ ಹೊರಟು ಬಿಟ್ಟ. ಅಗಾತ್ ತಮ್ ಅನ್ವಯಾತ್, ಅವನ ಜತೆಗೆ. ಅನ್ವಯಾತ್ ಅಂದರೆ ಯಾತಿ ಅಂದರೆ ಹೋಗುವುದು, ಅನ್ವಯಾತಿ ಅಂದರೆ ಅನುಸರಿಸಿಕೊಂಡು ಹೋಗುವುದು. ಯಾರು? ಹಲಾಯುಧ.
ಹಲಾಯುಧ ಅಂತ ಹೇಳಿದ್ರೆ ಬಲರಾಮ ನೋಡಿದ ಕೃಷ್ಣ ಏನು ಅವಸರವಾಗಿ ಹೊರಟಿದ್ದಾನೆ. ಆ ಬ್ರಾಹ್ಮಣ ಏನೋ ಬಂದು ಏನೋ ಒಂದು ಪತ್ರ ಕೊಟ್ಟ, ಅದನ್ನು ಓದಿದವನೇ ಹೊರಟಿದ್ದಾನೆ, ಏನೋ ಒಂದು ವಿಷಯ ಇದೆ, ಏನು ಅಂತ ಕೇಳುವಷ್ಟು ಪುರುಸೊತ್ತಿಲ್ಲ, ಕೃಷ್ಣ ಹೊರಟಾಗಿದೆ ಅಂದರೆ ಅವನನ್ನು ಅನುಸರಿಸಿಕೊಂಡು ಬಲರಾಮನು ಹೋಗ್ತಾನೆ. ಹಲಾಯುಧ ಅಂದರೆ ಯಾವುದು ನೇಗಿಲೆ ಆಯುಧವಾಗಿರುವಂಥ ಬಲರಾಮನು ಸಮಸ್ತ ಯಾದವೈ ಸಹ ಯಾದವರ ಸೇನೆಯನ್ನು ಕಟ್ಟಿಕೊಂಡು ಹೋಗ್ತಾನೆ. ಏನೋ ಒಂದು ವಿಶೇಷ ಉಂಟು, ನೋಡುವ, ಸೇನಾ ಸಮೇತನಾಗಿ ಹೋಗುವುದು ಒಳ್ಳೆಯದು, ಸೊ ಯಾರ ಹತ್ರ ಯುದ್ಧ ಮಾಡಲಿಕ್ಕೆ ಉಂಟ ಏನು ಅಂತ ಗೊತ್ತಿಲ್ಲ ಅಂತ ಬಲರಾಮನು ಹೋಗ್ತಾನೆ. 143ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವನ ಮಾತನ್ನು, ಆ ವಿಪ್ರೋತ್ತಮನ ಆ ಮಾತನ್ನು, ಆಮೇಲೆ ಆ ರುಕ್ಮಿಣಿ ಕಳಿಸಿದ ಸಂದೇಶ ಪತ್ರವನ್ನು ಓದಿ ಕೃಷ್ಣ ಕ್ಷಣ ಮಾತ್ರದಲ್ಲಿ ವಿದರ್ಭ ನಗರಿಗೆ ತೆರಳಿದ. ಅವನನ್ನು ಸಮಸ್ತ ಯಾದವರೊಂದಿಗೆ, ಸಮಸ್ತ ಯಾದವೈ ಸಹ, ಸಮಸ್ತ ಯಾದವರ ಜತೆಗೆ ಸಹ ತಮ್ ಅನ್ವಯಾತ್, ಅವನನ್ನು ಅನ್ವಯಾತ್ ಅಂದರೆ ಹಿಂಬಾಲಿಸಿದ. ಯಾರು? ಹಲಾಯುಧ, ಬಲರಾಮನು ಹಿಂಬಾಲಿಸಿದ ಅಂತ. ಇಷ್ಟೆಲ್ಲ ಕತೆ ಭಾಗವತದಲ್ಲಿ ಪೇಜಸ್ ಇದೆ. ರುಕ್ಮಿಣೀಶ್ ವಿಜಯದಲ್ಲಿ ಎಷ್ಟು ಪೇಜ್ ಇದೆಯೇನೋ ಅದನ್ನು ಒಂದು ಶ್ಲೋಕದೊಳಗೆ ಮಧ್ವಾಚಾರ್ಯರು ಹೇಳಿ ಮುಗಿಸಿಬಿಟ್ಟಿದ್ದಾರೆ. ಅಲ್ಲಿಗೆ ಇವತ್ತಿನ ಇದನ್ನು ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.